ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಟು ಅನದರ್ ವಿಡಿಯೋ. ನಾವು ಇವಾಗ ಜಾರ್ಜಿಯಾ ದೇಶದಲ್ಲಿದ್ದೀವಿ. ಈ ದೇಶ ಇಂಡಿಯಾದಿಂದ ಒಂದು 5 hours ದೂರ ಅಷ್ಟೇ. ಚೀಪೆಸ್ಟ್ ಕಂಟ್ರಿ ಇನ್ ಯುರೋಪ್ ಅಂತಲೇ ಫೇಮಸ್ಸು. ಆಮೇಲೆ ಈ ವೀಸಾ ಆರಾಮಾಗಿ ಸಿಗುತ್ತೆ ಇಂಡಿಯನ್ಸಿಗೆ. ನಾವು ಆಲ್ಮೋಸ್ಟ್ ಒಂದು 10-12 ದಿನದಿಂದ ಈ ಜಾಗದಲ್ಲಿದ್ದೀವಿ. ತುಂಬ ಜಾಗಗಳು ಓಡಾಡಿದ್ದೀವಿ, ತುಂಬ ವಿಷಯಗಳು ಇಲ್ಲಿಗೆ ಬಂದಮೇಲೆ ತಿಳ್ಕೊಂಡಿದ್ದೀವಿ. ಇಲ್ಲಿಗೆ ಬರೋಕ್ಕೂ ತುಂಬ ವಿಷಯಗಳು ಪ್ಲ್ಯಾನ್ ಮಾಡಿದ್ದೀವಿ. ಅವೆಲ್ಲದನ್ನು ನಿಮ್ಮ ಹತ್ರ ಹಂಚ್ಕೊಂಡ್ರೆ ನಿಮ್ಮ ಜಾರ್ಜಿಯಾ ಟ್ರಿಪ್ಪಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಈ ವಿಡಿಯೋ ಮಾಡ್ತಾಯಿದ್ದೀವಿ. ವೀಸಾ ಆಗಿರ್ಬೋದು, ಫ್ಲೈಟ್ಸ್ ಆಗಿರ್ಬೋದು, ಅಕಾಮಿಡೇಷನು, ಬಜೆಟು, ಐಟಿನರಿ, ಊಟ ತಿಂಡಿ, ಸಿಮ್ ಕಾರ್ಡು ಎಲ್ಲ ವಿಷಯಗಳನ್ನೂ ಇದರಲ್ಲಿ ತಿಳಿಸ್ಕೊಡ್ತೀವಿ. ಈ ವಿಡಿಯೋ ನೋಡಾದ್ಮೇಲೆ ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೂ ಆನ್ಸರ್ ಮಾಡ್ತೀವಿ. ಲೆಟ್ಸ್ ಬಿಗಿನ್ ದ ವಿಡಿಯೋ ನಾವು. ಯಾವುದೇ ಇಂಟರ್ನ್ಯಾಷನಲ್ ಟ್ರಿಪ್ ನಾವು ಪ್ಲ್ಯಾನ್ ಮಾಡಬೇಕು ಅಂದರೆ ಕಂಟ್ರಿ ಡಿಸೈಡ್ ಮಾಡೋಕ್ಕೆ ಫಸ್ಟ್ ಚೆಕ್ ಮಾಡೋದು ಫ್ಲೈಟ್ ರೇಟ್ಸು. ಸೊ ಫಸ್ಟ್ ಅದ್ರ ಬಗ್ಗೆನೇ ಬರೋಣ. ನಮ್ಮದು ಲಾಸ್ಟ್ ಮೂಮೆಂಟ್ ಟ್ರಿಪ್ಪು ಸಡನ್ನಾಗಿ ಡಿಸೈಡ್ ಆಗಿದ್ದು, ಅದರಿಂದ ನಮ್ಗೆ ಅರೌಂಡ್ 95,000 ಆಯಿತು ಇಬ್ರಿಗೂ ಸೇರಿ ಟು ಆ್ಯಂಡ್ ಫ್ರೋ. ನೀವು ಅಡ್ವಾನ್ಸ್ ಆಗಿ ಒಂದು 2-3 ತಿಂಗಳೇ ಹಿಂದೆನೇ ಬುಕ್ ಮಾಡಿಕೊಂಡ್ರೆ ಐ ಥಿಂಕ್ ತುಂಬಾ ಚೀಪಾಗುತ್ತೆ, ಇಷ್ಟ ಆಗಲ್ಲ. ನಮ್ಮದು ಹೋಗ್ತಾ ಫ್ಲೈಟು ನಮಗೆ ಡೈರೆಕ್ಟಾಗಿ ಡೆಲ್ಲಿಯಿಂದ ಡೈರೆಕ್ಟ್ ಫ್ಲೈಟ್ ಸಿಕ್ತು ತಿಬ್ಲಿಸಿಗೆ. ಬರ್ತಾ ನಮಗೆ ಡೈರೆಕ್ಟ್ ಫ್ಲೈಟ್ಸ್ ಇರಲಿಲ್ಲ. ಸೊ ಕುವೈತಲ್ಲಿ ಲೇ ಓವರ್ ಇದೆ, ಹೋಗ್ತಾ ಇಂಡಿಗೋ. ಇವೆರಡು ಕಾಂಬಿನೇಷನಲ್ಲೇ ನಮಗೆ ಚೀಪೆಸ್ಟ್ ರೇಟ್ ಸಿಕ್ಕಿದ್ದು. ನೀವು ಲ್ಯಾಂಡ್ ಆಗೋಕ್ಕೆ 3 ಆಪ್ಷನ್ಸ್ ಇವೆ. ತಿಬ್ಲಿಸಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ತಿಬ್ಲಿಸಿ ಬಂದು ಕ್ಯಾಪಿಟಲ್ ಆಫ್ ಜಾರ್ಜಿಯಾ. ಅದು ಬಿಟ್ಟು ಕುಟೇಸಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಮತ್ತು ಬಟುಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಇವು ಮೂರಲ್ಲೂ ನಾವು ನೋಡಿದ್ದು ಸುಮಾರು 2-3 ಡೇಟ್ಸ್ ಕಾಂಬಿನೇಷನ್ ಹಾಕಿದಾಗ ನಮಗೆ ತಿಬ್ಲಿಸಿಗೆ ಲ್ಯಾಂಡ್ ಆಗೋದೇ ವರ್ಕೌಟ್ ಆಗಿದ್ದು. ಬಟ್ ನೋಡಿ, ನೀವು ಬುಕ್ ಮಾಡೋ ಟೈಮಿಗೆ ಯಾವ್ದು ಚೀಪ್ ಆಗುತ್ತೆ ಅಂತ. ಇಮಿಗ್ರೇಷನ್ ನಮ್ಮದು ಸ್ಮೂತಾಗೇ ಆಯಿತು. ಒಂದು 3-4 ಪ್ರಶ್ನೆಗಳು ಕೇಳಿದ್ರು. ಫಸ್ಟ್ ವೀಸಾ ತೋರಿಸಿ ಅಂತ ಕೇಳಿದ್ರು. ಈ ವೀಸಾ ಪ್ರಿಂಟೌಟ್ ತಂದಿದ್ರೆ ಒಳ್ಳೆಯದು, ಅದನ್ನು ತೋರಿಸಿದ್ವಿ. ಅದಾದಮೇಲೆ ಎಷ್ಟು ಕ್ಯಾಶ್ ಕ್ಯಾರಿ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಈಗ ಹೋಗ್ತಿದ್ದಂಗೆ ಎಲ್ಲಿಗೆ ಹೋಗ್ತೀರಾ, ನಿಮ್ಮದೆಲ್ಲ ಸ್ಟೇ ಎಲ್ಲ ಬುಕ್ ಆಗಿದೆಯಾ ಅಂತ ಕೇಳಿದ್ರು. ಬರೀ ಇಲ್ಲಲ್ಲ, ನಿಮ್ದು ಐಟಿನರಿ ಬೇರೆ ಬೇರೆ ಊರಿಂದಾದರೆ ಅದ್ರ ಬುಕ್ಕಿಂಗ್ಸು ಕೇಳ್ತಾರೆ, ನಮ್ಮನ್ನ ಕೇಳಿದ್ರು. ಮತ್ತು ರಿಟರ್ನ್ ಫ್ಲೈಟ್ಸ್ ಬುಕ್ ಆಗಿದೆಯಾ ಅಂದ್ಬಿಟ್ಟು ಆ ರಿಟರ್ನ್ ಫ್ಲೈಟ್ಸ್ ಬುಕ್ಕಿಂಗ್ ಕೂಡ ಚೆಕ್ ಮಾಡಿದ್ರು. ಫ್ಲೈಟ್ಸ್ ಎಲ್ಲ ಸಾರ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬರೋದು ವೀಸಾ. ಇಂಡಿಯನ್ಸಿಗೆ ಜಾರ್ಜಿಯಾಗೆ ಬರೋಕ್ಕೆ ಈ ವೀಸಾ ಇದೆ. ನಾವು ಇಲ್ಲಿಗೆ ಬರೋಕ್ಕೆ ಅದೇ ನಮ್ಮದು ಒನ್ ಆಫ್ ದ ಮೇನ್ ರೀಸನ್ಸ್, ಈ ವೀಸಾ ಸಿಗುತ್ತೆ ನಮಗೆ ಅಂತ. ಸೊ ಈ ವೀಸಾದು ಲಿಂಕು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಾದ್ಮೇಲೆ ಇನಿಷಿಯಲಿ ಅವರು ಸ್ವಲ್ಪ ಡೀಟೇಲ್ಸ್ ಕೇಳ್ತಾರೆ. ನಿಮ್ಮ ಹೆಸರು, ಪಾಸ್ಪೋರ್ಟ್ ಡೀಟೇಲ್ಸ್ ಆಗಿರ್ಬೋದು, ಯಾವತ್ತಿಂದ ಯಾವತ್ತುವರೆಗೂ ಜಾರ್ಜಿಯಾ ಟ್ರಿಪ್ ಮಾಡ್ತಿದ್ದೀರಾ ಅಂತ ಇರ್ಬೋದು. ಆ್ಯಂಡ್ ನೆಕ್ಸ್ಟು ಫೋಟೋಸು ಮತ್ತು ನಿಮ್ಮದೊಂದು ಪಾಸ್ಪೋರ್ಟದು ಒಂದು ಫೋಟೋಸ್ ಕೇಳ್ತಾರೆ, ಫ್ರಂಟ್ ಬ್ಯಾಕು, ಇವೆಲ್ಲ ಡೀಟೇಲ್ಸು ಇನಿಷಿಯಲಿ ಕೇಳ್ತಾರೆ. ಆ್ಯಂಡ್ ಅದಾದಮೇಲೆ ಒಂದು ವೆರಿಫಿಕೇಷನ್ ಲಿಂಕ್ ಏನೋ ಬರುತ್ತೆ. ನೀವು ಆ ವೆರಿಫಿಕೇಷನ್ ಲಿಂಕ್ನ 5 hours ಒಳಗಡೆ ಕ್ಲಿಕ್ ಮಾಡಿ $20 ಪೇ ಮಾಡಬೇಕು. ಇದೆಲ್ಲ ಮಾಡಾದಮೇಲೆ ನಿಮಗೆ ಮತ್ತೆ ಇನ್ನೂ ಒಂದು ಲಿಂಕ್ ಬರುತ್ತೆ. ಆ ಲಿಂಕಲ್ಲಿ ನೀವು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗತ್ತೆ. ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಮತ್ತೆ $15 ಪೇ ಮಾಡಬೇಕಾಗತ್ತೆ. ಸೊ ಇನ್ ಟೋಟಲ್ $35 ಪೇ ಮಾಡಬೇಕು. ಈ ಲಿಂಕಲ್ಲಿ ನೀವು ಏನೇನು ಅಪ್ಲೋಡ್ ಮಾಡಬೇಕು ಅಂತಂದರೆ 6 months ಬ್ಯಾಂಕ್ ಸ್ಟೇಟ್ಮೆಂಟು, ಮತ್ತು ನಿಮ್ಮದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸು, ಮತ್ತು ಅವರು ಆಧಾರ್ನ ಲಿಂಕ್ ಮಾಡಿದ್ದಾರೆ. ಸೊ ಜಾರ್ಜಿಯಾ ವೆಬ್ಸೈಟಿಂದ ನಮ್ಮ ಇಂಡಿಯನ್ ವೆಬ್ಸೈಟಿಗೆ ಲಿಂಕ್ ಮಾಡಿದ್ದಾರೆ. ಸೊ ನೀವು ಆಧಾರ್ ನಂಬರ್ ಅಪ್ಡೇಟ್ ಮಾಡಬೇಕು, ಅವರೇ ವ್ಯಾಲಿಡೇಟ್ ಮಾಡ್ತಾರೆ ವಿತ್ OTP. ಅದಾದಮೇಲೆ ಫ್ಲೈಟ್ ಡೀಟೇಲ್ಸು, ಆಮೇಲೆ ಸ್ಟೇ ಡೀಟೇಲ್ಸು, ಇವೆಲ್ಲದನ್ನು ನೀವು ಮೆನ್ಷನ್ ಮಾಡಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ನೊಂದು ಕೇಳಿದ್ರು, ನೀವು ಬೇರೆ ದೇಶಕ್ಕೆ ಹೋಗಿದರೆ ಅದರದ್ದು ಯಾವುದೋ ವೀಸಾ ಇದೆಯಾ ಅಂತ. ಇವೆಲ್ಲದರಲ್ಲೂ ಕೆಲವು ಡಾಕ್ಯುಮೆಂಟ್ಸ್ ಮ್ಯಾಂಡೇಟ್ರಿ ಇದೆ, ಕೆಲವು ಆಪ್ಷನಲ್ ಇದೆ. ಬಟ್ ಅವರು ಮೆನ್ಷನ್ ಮಾಡಿದ್ದಾರೆ, ಒಂದು ಕಡೆ ನೀವು ಎಷ್ಟು ಜಾಸ್ತಿ ಡಾಕ್ಯುಮೆಂಟ್ಸ್ ಕೊಡ್ತೀರೋ ಅಷ್ಟು ಬೇಗ ನಮಗೆ ಡಿಸೈಡ್ ಮಾಡೋಕ್ಕಾಗತ್ತೆ ನಿಮಗೆ ವೀಸಾ ಕೊಡಬೇಕೋ ಬೇಡವೋ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಡಾಕ್ಯುಮೆಂಟ್ಸ್ನು ನೀವು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಗೊಂದು 5 daysಲ್ಲಿ ವೀಸಾ ಬರುತ್ತೆ. ನಮಗೊಂದು 5-6 ದಿನ ಆಯಿತು ನಮಗೂ ವೀಸಾ ಬರೋಕ್ಕೆ. ಅಕಾಮಿಡೇಷನ್ಸ್ ಬಗ್ಗೆ ಮಾತಾಡೋಣ. ಟಿಬ್ಲಿಸಿ ಮತ್ತು ಬಟುಮಿ ಈ 2 ಜಾಗದಲ್ಲೂ ಜನರಲಿ ಯಾವಾಗಲೂ ರೂಮ್ಸು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಕಂಪೇರ್ ಟು ಅದರ್ ಪ್ಲೇಸಸ್. ನಾವು ಕಸ್ಬೇಗೆ ಅನ್ನೋ ಜಾಗದಲ್ಲಿ ಉಳ್ಕೊಂಡಿದ್ವಿ, ಮೆಸ್ಟಿ ಅನ್ನೋ ಜಾಗದಲ್ಲಿ ಉಳ್ಕೊಂಡಿದ್ವಿ. ಇವೆಲ್ಲ ಜಾಗದಲ್ಲೂ ಕಂಪೇರ್ ಮಾಡಿದಾಗ ರೂಮ್ಸು ಸ್ವಲ್ಪ ಕಮ್ಮಿ ಇತ್ತು ಕಂಪೇರ್ ಟು ಟಿಬ್ಲಿಸಿ. ನಾವು ಎಲ್ಲದು booking.com ಮಾಡಿದ್ದು. ಒಂದೇನೋ Airbnb ಮಾಡಿದ್ದು, ಬಟುಮಿ ಒಂದು ಅಪಾರ್ಟ್ಮೆಂಟ್ Airbnb ಮಾಡಿದ್ದು. ಯಾವ ರೇಂಜಿಗೆ ಬೇಕೋ ಆ ರೇಂಜಲ್ಲಿ ಪೂರ್ತಿ ಸಿಗುತ್ತೆ. $1,000 ಅ ನೈಟಿಂದ ಹಿಡಿದು 14,000-15,000 ಪರ್ ನೈಟ್ಗೂ ರೂಮ್ಸ್ ಇದೆ. ಅದು ಬಿಟ್ಟು ಹಾಸ್ಟೆಲ್ಸ್ ಕೂಡ ಇದೆ. ಬಟುಮಿ ಮತ್ತು ತಿಬ್ಲಿಸಿಲಿ ಹಾಸ್ಟೆಲ್ ಕಲ್ಚರ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಸಿಕ್ಕಾಬಟ್ಟೆ ಹಾಸ್ಟೆಲ್ಸ್ ಅವೆಲ್ಲ ಇದೆ ಅಲ್ಲೆಲ್ಲ. ಆ್ಯಂಡ್ ನಾವು ಉಳ್ಕೊಂಡಿರೋ ಸ್ಟೇಗಳದೆಲ್ಲ ಲಿಂಕು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ.
ಪೀಕ್ ಟೈಮ್ ಟು ವಿಸಿಟ್ ಜಾರ್ಜಿಯಾ ಇಸ್ ಜುಲೈ ಆಗಸ್ಟು. ನಾವು ಬಂದಿರೋದು ಆ ಟೈಮಲ್ಲೇ. ನಮಗೇನು ಅನಿಸ್ತು ಅಂದರೆ ಈಗ ಜಾಸ್ತಿ ಚಳಿ ಇಲ್ಲ, ನಾರ್ತ್ ಪಾರ್ಟಲ್ಲೂ ಜಾಸ್ತಿ ಚಳಿ ಇಲ್ಲ, ಮತ್ತು ಮಳೆನೂ ಜಾಸ್ತಿ ಇಲ್ಲ. ಆಗ ಈಗ ಚೂರು ಮಳೆ ಬರುತ್ತೆ, ಸುತ್ತಾಡೋಕ್ಕೆಲ್ಲ ಪರ್ಫೆಕ್ಟ್ ವೆದರು. ಮತ್ತು ನಾವು ಹೋಗಿದ್ದ ಹೈಕ್ಸ್ ಎಲ್ಲ ಕಂಪ್ಲೀಟ್ಲಿ ಗ್ರೀನ್ ಇತ್ತು. ಸೊ ವೆದರ್ ತುಂಬಾ ಪ್ಲೆಸೆಂಟ್ ಇತ್ತು. ದಿಸ್ ಇಸ್ ದ ಸಮ್ಮರ್ ಸೀಸನ್. ವಿಂಟರಲ್ಲಿ ನಿಮಗೆ ಸ್ಕೀಯಿಂಗ್ ಎಲ್ಲ ಇಂಟ್ರೆಸ್ಟ್ ಇದ್ದರೆ ವಿಂಟರ್ ಟೈಮಲ್ಲಿ ಬರೋದು ಬೆಸ್ಟು. ಕೆಲವು ತುಂಬ ಒಳ್ಳೆ ಸ್ಕೀ ರೆಸಾರ್ಟ್ಸ್ ಇದೆ ಇಲ್ಲಿ, ಮತ್ತು ಸ್ಕೀ ಲಿಫ್ಟ್ಸ್ ಎಲ್ಲ ವ್ಯೂ ಸಖತ್ತಾಗಿರುತ್ತೆ. ಡಿಸೆಂಬರ್ ಟು ಫೆಬ್ರವರಿ ಬಂದು ವಿಂಟರ್ ಟೈಮು. ಅದಾದಮೇಲೆ ಮಾರ್ಚ್ ಟು ಮೇ ಬಂದು ಸ್ಪ್ರಿಂಗ್ ಟೈಮು. ಜೂನಿಂದ ಆಗಸ್ಟ್ ತನಕ ಸಮ್ಮರ್ ಇರುತ್ತೆ. ಅದಾದಮೇಲೆ ಸೆಪ್ಟೆಂಬರ್ ಟು ನವೆಂಬರ್ ಬಂದು ಫಾಲಲ್ಲೂ ಕಲರ್ಸ್ ತುಂಬಾ ಚೆನ್ನಾಗಿರುತ್ತೆ. ರೋಡಲ್ಲೆಲ್ಲ ಹೋದರೆ ನಿಮಗೆ ಆ ಯೆಲ್ಲೋ, ರೆಡ್, ಗ್ರೀನ್ ಅವೆಲ್ಲ ನೋಡೋಕ್ಕೆ ಸಿಗುತ್ತೆ. ಬಟ್ ಏನು ಸ್ವಲ್ಪ ಡಿಸಡ್ವಾಂಟೇಜ್ ಅಂದರೆ ನೀವು ಹೈಕ್ಸ್ ಹೋದರೆ ಎಲ್ಲ ಡ್ರೈ ಅಪ್ ಆಗಿರುತ್ತೆ, ನಿಮಗೆಲ್ಲ ಬ್ರೌನ್ ಅಥವಾ ಯೆಲ್ಲೋ ಇರುತ್ತೆ. ನಿಮಗೆ ಚೀಪಾಗಿ ವರ್ಕೌಟ್ ಆಗಬೇಕು ಅಂದರೆ ಬರಬೇಕಾಗೋದು ನೀವು ಶೋಲ್ಡರ್ ಸೀಸನ್ಸಲ್ಲಿ. ಅದು ಬಂದು ಮೇ, ಜೂನ್, ಇಲ್ಲಾಂದರೆ ಸೆಪ್ಟೆಂಬರ್, ಅಕ್ಟೋಬರು. ಜುಲೈ, ಆಗಸ್ಟ್ ಪೀಕಾಗಿ ಎಲ್ಲ ಕಾಸ್ಟ್ಲಿ ಇರುತ್ತೆ. ಸ್ಟೇ ಎಲ್ಲ ಕಾಸ್ಟ್ಲಿ, ಮತ್ತು ನಿಮಗೆ ಟ್ಯಾಕ್ಸಿ ಅವೆಲ್ಲ ತೊಗೋಬೇಕು ಅಂದರೆ ಕಾಸ್ಟ್ಲಿ. ನೀವು ಜಾರ್ಜಿಯಾಗೆ ಲ್ಯಾಂಡ್ ಆಗಿದ ತಕ್ಷಣ ಫಸ್ಟ್ ಬೇಕಾಗತ್ತೆ ಟ್ರಾನ್ಸ್ಪೋರ್ಟೇಷನ್. ಟ್ಯಾಕ್ಸಿ ಬುಕ್ ಮಾಡಬೇಕು ಅಂದರೆ 2 ಫೇಮಸ್ ಆ್ಯಪ್ಸ್ ಇವೆ, ಯಾಂಡೆಕ್ಸ್ ಮತ್ತು ಬೋಲ್ಟು. ಅದಲ್ಲದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು ನೀವು ಲ್ಯಾಂಡ್ ಆಗೋದು ಮೋಸ್ಟ್ಲಿ ತಿಬ್ಲಿಸಿ ಕ್ಯಾಪಿಟಲ್ ಇಲ್ಲ ಬಟುಮಿನಲ್ಲಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲಿ ತುಂಬಾ ಚೆನ್ನಾಗಿದೆ. ತಿಬ್ಲಿಸಿನಲ್ಲಿ ತುಂಬ ಫ್ರೀಕ್ವೆಂಟ್ ಬಸ್ಸಸ್ ಇವೆ, ಅಲ್ಲಲ್ಲೇ ಬೋರ್ಡ್ ಹಾಕಿರ್ತಾರೆ ಬಸ್ ನಂಬರ್ಸು ಎಷ್ಟು ನಿಮಿಷದಲ್ಲಿ ಬರುತ್ತೆ ಅಂತ. ಮತ್ತು ಗೂಗಲಲ್ಲೇ ಆಲ್ಮೋಸ್ಟ್ ನೀವು ಡೆಸ್ಟಿನೇಷನ್ ಮತ್ತು ಸೋರ್ಸ್ ಕೊಟ್ಟರೆ ಯಾವ ಬಸ್ ನಂಬರ್ ತೊಗೋಬೇಕು ಅಂತ ಗೊತ್ತಾಗುತ್ತೆ. ಅದಲ್ಲದೆ ತಿಬ್ಲಿಸಿನಲ್ಲಿ ಮೆಟ್ರೋ ಕೂಡ ಇದೆ, ಅಲ್ಲಿ ಸಬ್ವೆ ಅಂತಾರೆ. ಆ್ಯಂಡ್ ಇಟ್ಸ್ ವೆರಿ ವೆಲ್ ಕನೆಕ್ಟೆಡ್. ಒಂದು ಕಡೆ ಹತ್ಕೊಂಡ್ರೆ ಎಲ್ಲ ಕಡೆ ನೀವೇನು ಸ್ಟೇಷನ್ಸ್ ಎಲ್ಲ ಚೇಂಜ್ ಮಾಡಬೇಕಾಗಲ್ಲ, ಎಲ್ಲ ಕಡೆ ಕನೆಕ್ಟ್ ಆಗುತ್ತೆ. ಮೆಟ್ರೋ ಮತ್ತು ಬಸ್ಸು ನೀವು ಒಂದು ಕಡೆ ಹತ್ಕೊಂಡ್ರೆ ನೀವು ಎಲ್ಲೇ ಇಳಿದ್ರು ಒಂದು ಲಾರಿನೇ ಚಾರ್ಜ್ ಮಾಡೋದು. ಅದು ಬೇಡ ಅಂದರೆ ನೀವು ಡೇ ಪಾಸು, ವೀಕ್ ಪಾಸು ಆ ಥರ ಎಲ್ಲನೂ ಬರುತ್ತೆ. ಆ ಪಾಸ್ ತೊಗೊಂಡ್ಬಿಟ್ರೆ ಎಷ್ಟು ಬೇಕಾದರೂ ನೀವು ಓಡಾಡ್ಬೋದು, ಸಬ್ವೇಲಾಗಲಿ ಅಥವಾ ಬಸ್ಸಲ್ಲಾಗಲಿ. ಏನು ಚಾರ್ಜ್ ಮಾಡಲ್ಲ, ಆ ಪಾಸ್ ನೀವು ಎಷ್ಟು ಕೊಡ್ತೀರೋ ಅಷ್ಟೇ. ತಿಬ್ಲಿಸಿ ಬಿಟ್ಟು ನೆಕ್ಸ್ಟ್ ಲಾರ್ಜೆಸ್ಟ್ ಬರೋದು ಬಟುಮಿಲೂ ಬಸ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಸಬ್ವೆ ಒಂದಿಲ್ಲ, ಆದರೆ ಬಸ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಮತ್ತು ಟ್ಯಾಕ್ಸಿ ಸೇಮ್ ಯಾಂಡೆಕ್ಸ್, ಬೋಲ್ಟ್ ಅವೆಲ್ಲ ವರ್ಕ್ ಆಗುತ್ತೆ. ನೆಕ್ಸ್ಟು ಕುಟೇಸಿ, ಮೇಜರ್ ಸಿಟಿ ಅಂದರೆ ನೆಕ್ಸ್ಟ್ ಕುಟೇಸಿ ಬರುತ್ತೆ. ಅಲ್ಲೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಸಸ್ಸು ಮೇಜರು, ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ಬೋಲ್ಟ್ ಆ್ಯಂಡ್ ಯಾಂಡೆಕ್ಸ್ ಎರಡೂ ವರ್ಕ್ ಆಗುತ್ತೆ. ನೆಕ್ಸ್ಟು ಮೇಯ್ನಾಗಿ ಜಾಸ್ತಿ ಹೋಗೋದು ಕಸ್ಬೇಗಿ ಮತ್ತು ಮೆಸ್ಟಿಯಾ. ನಾವು ಇವೆರಡೇ ಹೋಗಿರೋದು. ಕಸ್ಬೇಗಿನಲ್ಲೂ ಬೋಲ್ಟ್ ಎಲ್ಲ ವರ್ಕ್ ಆಗ್ತಾ ಇತ್ತು, ಬಟ್ ಇಟ್ ವಾಸ್ ಪ್ರಿಟಿ ಎಕ್ಸ್ಪೆನ್ಸಿವ್. ನಮ್ಮನ್ನು ಕೇಳಿದ್ರೆ ನಡ್ಕೊಂಡೇ ಎಲ್ಲ ಕಡೆ ಓಡಾಡ್ಬಿಡೋದು ಬೆಸ್ಟ್ ಅನಿಸುತ್ತೆ. ಮತ್ತು ಆ ಕಸ್ಬೇಗಿಗೆ ಬರೋಕ್ಕೆ ಅಥವಾ ಎಲ್ಲ ಬೇರೆ ಕಡೆ ಹೋಗೋಕ್ಕೆ ಮಶ್ರೂಕ ಅಂತ ಇಲ್ಲಿ ಒಂದು ಫೇಮಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆ. ಒಂಥರ ಮಿನಿ ವ್ಯಾನು, ನಮ್ಮ ಟಿ ಬರುತ್ತಲ್ಲ ಆ ಥರ, ಒಂದು 12-13 ಜನ ಹಿಡಿಸೋ ಅಂಥದ್ದು. ಸೊ ಅದು ಶೇರ್ಡ್ ಟ್ರಾನ್ಸ್ಪೋರ್ಟು. ಫುಲ್ ಆಗೋ ತನಕ ಕಾಯ್ತಾರೆ, ಫುಲ್ ಆದಮೇಲೆ ಕರ್ಕೊಂಡು ಹೋಗ್ತಾರೆ. ಅದೇ ಮೋಸ್ಟ್ ಚೀಪೆಸ್ಟಾಗಿ ವರ್ಕ್ ಆಗೋದು ಅಂತ ಅನ್ಸೋದು. ನೀವು ಬಟುಮಿ ಟು ತಿಬ್ಲಿಸಿ ಓಡಾಡ್ತೀರಾ ಅಂದರೆ ಟ್ರೈನೇ ಬೆಸ್ಟು. ಟ್ರೈನೇ ನಿಮಗೆ ಬೇಗನೂ ಹೋಗೋದು ಮತ್ತು ಚೀಪಾಗೂ ವರ್ಕೌಟ್ ಆಗೋದು. ಅದಲ್ಲದೆ ನೀವು ತಿಬ್ಲಿಸಿ ಟು ಕುಟೇಸಿ ಅವೆಲ್ಲ ಹೋಗೋದಕ್ಕೆ ನಿಮ್ಮ ಬಸ್ಗಳು ಬುಕ್ ಮಾಡ್ಬೋದು. ಸಿಟಿ ಬಸ್ ಅಂತಿದೆ, ಇನ್ನೊಂದೇನೋ ಮೆಟ್ರೋ ಬಸ್ ಅಂತಿದೆ. ನಾವು ಸಿಟಿ ಬಸ್ಸಿಂದ ಬುಕ್ ಮಾಡಿದ್ವಿ, ಅದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಮೆಸ್ಟಿಯಲ್ಲಿ ಬಸ್ ಅಂತೆಲ್ಲ ನಾವೇನು ನೋಡಲಿಲ್ಲ. ಟ್ಯಾಕ್ಸಿಗಳೂ ನೀವು ಅಲ್ಲಿ ಸಿಟಿ ಮೇನ್ ಸ್ಕ್ವೇರಿಗೆ ಹೋದರೆ ಅಲ್ಲಿಂದ ಬುಕ್ ಮಾಡ್ಬೋದು. ಐ ಆಮ್ ನಾಟ್ ಶ್ಯೂರ್ ಬೋಲ್ಟ್ ಯಾಂಡೆಕ್ಸ್ ವರ್ಕ್ ಆಗುತ್ತಾ ಅಂತ, ನಾವು ಯೂಸ್ ಮಾಡಿರಲಿಲ್ಲ. ಬಟ್ ಮೆಸ್ಟಿಯಾ ಆಲ್ಮೋಸ್ಟ್ ತುಂಬ ಚಿಕ್ಕದು, ನಡ್ಕೊಂಡೆ ಎಲ್ಲ ಕಡೆ ಓಡಾಡ್ಬಿಡ್ಬೋದು. ಆ್ಯಂಡ್ ಅಗೇನ್ ಮೆಸ್ಟಿಯಾಯಿಂದ ಇನ್ನೆಲ್ಲಿ ಹೋಗಬೇಕು ಅಂದರೂ ನಿಮ್ಗೆ ಮಶ್ರೂಕಗಳು ಸಿಗುತ್ತೆ. ಆಲ್ ಓವರ್ ಜಾರ್ಜಿಯಾ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂದರೆ ಮೋಸ್ಟ್ಲಿ ಫೇಮಸ್ ಜಾಗಗಳಿಗೆ ನಿಮ್ಗೆ ಮಶ್ರೂಕ ಸಿಗುತ್ತೆ. ಶೇರ್ ಟ್ರಾನ್ಸ್ಪೋರ್ಟು ಅದೇ ಚೀಪೆಸ್ಟ್ ವರ್ಕ್ ಆಗೋದು. ಇಲ್ಲ ಅಂದರೆ ನೀವು ಪ್ರೈವೇಟಾಗಿ ಮೇನ್ ಸಿಟೀಸಿಂದ ಹೋಗ್ತಿದ್ದೀರಾ ಅಂದರೆ ಬೋಲ್ಟು ಬುಕ್ ಮಾಡ್ಕೋಬೋದು. ಒಂದು ಊರಿಂದ ಇನ್ನೊಂದು ಊರಿಗೆ ಕರ್ಕೊಂಡು ಹೋಗ್ತಾರೆ, ಬಟ್ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಇಲ್ಲಿ ಜಾರ್ಜಿಯಾನಲ್ಲಿ ಆಲ್ಮೋಸ್ಟ್ ಎಲ್ಲ ರೆಸ್ಟೋರೆಂಟ್ಸಲ್ಲಿ ಮತ್ತು ನೀವು ಇರೋ ಸ್ಟೇನಲ್ಲಿ ವೈಫೈ ಸಿಗುತ್ತೆ. ಆದರೂ ಒಂದು ಲೋಕಲ್ ಸಿಮ್ ಇರೋದು ವಾಸಿ. ಬೇರೆ ಕಡೆ ಓಡಾಡುವಾಗ ಎಲ್ಲ ನಮಗೆ ತುಂಬಾ ಹೆಲ್ಪ್ ಆಗಿದೆ. ನಾವು ರಿಸರ್ಚ್ ಮಾಡಿದ ಪ್ರಕಾರ ಇಲ್ಲಿ ಥ್ರೂಔಟ್ ಜಾರ್ಜಿಯಾ ಚೆನ್ನಾಗಿ ಇರೋವಂಥದ್ದು ಮ್ಯಾಕ್ಟಿ ಅಂತ, MAGTI ಸಿಮ್ ಕಂಪನಿ.
ನೆಟ್ವರ್ಕ್ ಕಂಪನಿ. ಸೊ ಅದ್ರದ್ದು ಟಿಬ್ಲಿಸಿನಲ್ಲಿ ಎಸ್ಪೆಷಲಿ ತುಂಬಾ ಔಟ್ಲೆಟ್ಸ್ ಇದೆ. ನಾವು ಒನ್ ಆಫ್ ದ ಔಟ್ಲೆಟ್ ನಿಯರ್ ರುಸ್ಟೋವೆಲಿ ಮೆಟ್ರೋ ಸ್ಟೇಷನ್ ಹತ್ರ ಒಂಚೂರು ನಡ್ಕೊಂಡು ಹೋದರೆ ಅಲ್ಲಿ ಹೋಗಿ ತೊಗೊಂಡಿದ್ದು. ಡಿಫ್ರೆಂಟ್ ಪ್ಯಾಕ್ಸ್ ಸಿಗುತ್ತೆ. ನಾವು ಅನ್ಲಿಮಿಟೆಡ್ ಡೇಟಾ ಪ್ಯಾಕ್ ತೊಗೊಂಡ್ವಿ. ಅದರಲ್ಲಿ ಕಾಲ್ಸ್ ಆಗಲಿ ಮೆಸೇಜಸ್ ಆಗಲಿ ಬರೋಲ್ಲ, ಬಟ್ ನಮ್ಗೆ ಬೇಕಾಗದೇ ಡೇಟಾ. ಏನಾದರೂ ಇಲ್ಲಿ ಲೋಕಲ್ಸ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೂ ಎಲ್ಲರೂ ವಾಟ್ಸಪ್ ಕಾಲೇ ಯೂಸ್ ಮಾಡೋದು. ಸೊ ಅನ್ಲಿಮಿಟೆಡ್ ಡೇಟಾ ಇದ್ರೇ ಒಳ್ಳೆಯದು. ಆಲ್ಮೋಸ್ಟ್ 1 ವಾರಕ್ಕೆ 19 ಲಾರಿ ಏನೋ ಆಯಿತು. ದಿಸ್ ಇನ್ಕ್ಲೂಡ್ಸ್ ದ ಸಿಮ್ ಚಾರ್ಜಸ್. 1 ತಿಂಗ್ಳಿಗೆ ತೊಗೊಂಡ್ರೆ 35-40 ಏನೋ ಆಗುತ್ತೆ ಅಂತಂದರು. ನಾವು 1 ವಾರಕ್ಕೆ ಸಾಕು ಅಂದ್ಕೊಂಡ್ವಿ. ಆಮೇಲೆ ನಿಮ್ಗೆ ಇನ್ನೂ ಬೇಕು ಅಂದರೆ ಅವ್ರದ್ದೇ ಒಂದು macti.com ಏನೋ ಒಂದು ನೀವು ಕೊಡೋ ಸಿಮ್ ಕಾರ್ಡ್ ಮೇಲೇ ವೆಬ್ಸೈಟ್ ಬರೆದಿದೆ. ಅದನ್ನ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅದರಿಂದ ನೀವೇ ಎಷ್ಟು ಬೇಕೋ ರೀಚಾರ್ಜ್ ಮಾಡಿಸ್ಕೋಬೋದು. ಕಮಿಂಗ್ ಟು ದ ಫುಡ್ ಇನ್ ಜಾರ್ಜಿಯಾ, ನಾನ್ ವೆಜಿಟೇರಿಯನ್ಸಿಗೆ ತುಂಬಾ ಆಪ್ಷನ್ಸ್ ಇದೆ. ಎಸ್ಪೆಷಲಿ ಬೀಫ್ ಆ್ಯಂಡ್ ಪೋರ್ಕ್ ತಿಂದರೆ ಅಂತೂ ತುಂಬಾ ಇದೆ. ವೀಗನ್ಸಿಗೆ ಸ್ವಲ್ಪ ಲಿಮಿಟೆಡ್ ಆಪ್ಷನ್ಸು, ಯಾಕೆಂದರೆ ಇವ್ರದ್ದು ಮೇನ್ ಇಂಗ್ರೀಡಿಯೆಂಟ್ ಎಲ್ಲದಕ್ಕೂ ಬಂದು ಚೀಸು. ಬೇರೆ ಬೇರೆ ವೆರೈಟಿ ಚೀಸ್ ಇದೆ. ಸೊ ಒಂದೊಂದು ಡಿಶ್ಶಿಗೆ ಒಂದೊಂದು ಥರ ಚೀಸ್ ಹಾಕ್ತಾರೆ. ಮೇನ್ ಇಲ್ಲಿ ಇವ್ರು ತುಂಬ ಜಾಸ್ತಿ ಯೂಸ್ ಮಾಡೋದು ಅಂದರೆ ಸುಲ್ಗುನಿ ಚೀಸ್ ಅಂತ. ಸುಲ್ಗುನಿ ಚೀಸ್ ಡಿಶಸ್ ಅಂತಲೇ ಸಪ್ರೇಟಾಗಿ ವೆಜಿಟೇಬಲ್ಸ್ ಜೊತೆ ಆಗಲಿ ಇಲ್ಲ ಕಚಪುರಿ ಜೊತೆ ಆಗಲಿ ಆ ಥರ ಇದೆ. ಕಚಪುರಿ ಅನ್ನೋದು ಇವ್ರದ್ದು ತುಂಬಾ ಮೇನ್ ಡಿಶ್ಶು. ಒಂಥರ ನಾವು ರೋಟಿ ನಾನ್ ಮಾಡ್ದಂಗೆ ಇರುತ್ತೆ, ಬಟ್ ಒಳಗೆ ಸ್ಟಫಿಂಗ್ ಚೀಸದ್ದು ಬರುತ್ತೆ, ಮತ್ತು ರೆಡ್ ಬೀನ್ಸದ್ದು ಬರುತ್ತೆ, ಮತ್ತು ಮೀಟದೆಲ್ಲ ಬರುತ್ತೆ. ಮೇನ್ಲಿ ಮೈದಾಲ್ ಮಾಡೋದು ಅಂತ ಅನ್ಸುತ್ತೆ. ತುಂಬ ದಪ್ಪ ಇರುತ್ತೆ ಮತ್ತು ದೊಡ್ಡದಾಗಿರುತ್ತೆ. ಡಿಪೆಂಡ್ಸ್ ಆನ್ ಸ್ಟೋರ್ ಟು ಸ್ಟೋರ್ ಸೈಜ್ಗೆ. ಸೊ ಮೇನ್ ಕೋರ್ಸಲ್ಲಿ ನೀವು ಕಚಪುರಿ ತಿಂದ್ರೇ ನಿಮ್ಗೆ ಹೊಟ್ಟೆ ತುಂಬೋದು. ಬೇರೆ ಏನೇ ಡಿಶಸ್ ತಂದರೂ ಅಷ್ಟು ಹೊಟ್ಟೆ ತುಂಬಲ್ಲ. ಇದು ಬಿಟ್ಟರೆ ಬೆಸ್ಟ್ ಏನಂದರೆ ಸೂಪರ್ ಮಾರ್ಕೆಟ್ಸ್ ಇದೆ. ಸ್ಪಾರ್ ಅಂತ ಇಲ್ಲಿ ತುಂಬ ಕಾಮನ್ ಬ್ರ್ಯಾಂಡು. ಸ್ಪಾರ್ ಅಂತೂ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ. ಅಲ್ಲಿ ಹೋದರೆ ನಿಮಗೆ ಬ್ರೆಡ್ ಸಿಗುತ್ತೆ, ಜಾಮ್ ಸಿಗುತ್ತೆ. ಇವ್ರದ್ದೇ ಒಂದಷ್ಟು ಲೋಕಲ್ ಸಾಸ್ ಇದೆ. ಟಿಕ್ಕಮಾಲಿ ಸಾಸ್ ಅಂತಿದೆ, ಅದು ಪ್ಲಮ್ ಸಾಸ್ ಅಂತೆ. ಅದು ನಿಮ್ಗೆ ರೆಡ್ಡು ಬರುತ್ತೆ, ಗ್ರೀನು ಬರುತ್ತೆ. ಅದು ತುಂಬಾ ಚೆನ್ನಾಗಿತ್ತು, ಒಂಥರ ಹುಳಿಯಾಗಿ ಚೆನ್ನಾಗಿರುತ್ತೆ. ಸೊ ಅವೆಲ್ಲ ಸಿಗುತ್ತೆ. ಅದೆಲ್ಲ ತಂದು ಫ್ರೂಟ್ಸ್ ತಂದ್ಕೊಂಡು ಅದನ್ನು ತಿಂಡಿಗೆಲ್ಲ ಸಾರ್ಟ್ ಮಾಡ್ಕೊಂಬಿಡ್ಬೋದು. ಇಲ್ಲಿ ನೀವು ನೀರಿನ ಬಾಟ್ಲ್ ಅಂತ ತೊಗೋಬೇಕಿಲ್ಲ. ನೀವು ಎಲ್ಲಿ ಸ್ಟೇ ಮಾಡ್ತೀರೋ ಅವ್ರನ್ನ ಒಂದ್ಸತಿ ವಿಚಾರಿಸ್ಕೊಂಡ್ಬಿಟ್ಟು ಟ್ಯಾಪ್ ವಾಟರ್ನೇ ಡ್ರಿಂಕಬಲ್ ವಾಟರ್ ಇರುತ್ತೆ. ಇನ್ನೊಂದು ವೆರಿ ಕಾಮನ್ ಇಸ್ ಜಾರ್ಜಿಯನ್ ಬೇಕ್ರೀಸ್. ಸಣ್ಣದಿರುತ್ತೆ. ಬೆಳಗ್ಗೆ ರೆಸ್ಟೋರೆಂಟ್ಸ್ ಯೂಶ್ವಲಿ ತೆಗ್ದಿರಲ್ಲ, ಬಟ್ ಈ ಬೇಕ್ರೀಸ್ ಒಂದು 8-9 ಗಂಟೆ ಹಾಗೆ ತೆಗ್ದುಬಿಟ್ಟಿರುತ್ತೆ. ಅಲ್ಲಿ ನೀವು ಹೋದರೆ ಆಲ್ಮೋಸ್ಟ್ ಆಲ್ರೆಡಿ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ನೀವು ಅದನ್ನು ಇಮಿಡಿಯೇಟಾಗಿ ತೊಗೊಂಡು ಹೊರಟ್ಬಿಡ್ಬೋದು. ಆಲ್ ಇನ್ ಆಲ್ ಫುಡ್ ಇನ್ ಜಾರ್ಜಿಯಾ ಇಸ್ ರಿಯಲಿ ಗುಡ್. ನಮಗೇನು ಕೊರತೆ ಅಂತ ಆಗಲಿಲ್ಲ, ಎಲ್ಲ ಆರಾಮಾಗೇ ಆಯಿತು. ಇಲ್ಲಿನ ಕರೆನ್ಸಿ ಲಾರಿ ಅಂತಾರೆ. ಬರೆಯುವಾಗ GEL ಜೆಲ್ ಅಂತ ಬರೀತಾರೆ. ಒಂದು ಲಾರಿ ಬಂದು ಹತ್ತತ್ರ ಒಂದು 30 ರೂಪಾಯಿ ಅಷ್ಟು ಆಗುತ್ತೆ. ಇಲ್ಲಿ ರುಪೀಸ್ ತಂದರೆ ಕನ್ವರ್ಟ್ ಮಾಡೋದು ತುಂಬ ಕಷ್ಟ. ಮತ್ತು ಬೆಂಗಳೂರಲ್ಲಿ ಲಾರಿ ಅಂತೂ ನಮಗೆಲ್ಲೂ ಸಿಗಲೇ ಇಲ್ಲ. ಸೊ ಬೆಸ್ಟು USD ಅಥವಾ ಯೂರೋಸ್ ಕ್ಯಾರಿ ಮಾಡಿ ಇಲ್ಲಿ ಬಂದು ಕನ್ವರ್ಟ್ ಮಾಡಿಸೋದು. ಇಮಿಗ್ರೇಷನಲ್ಲೂ ಇಲ್ಲಿ ನಾವು ಜಾರ್ಜಿಯಾಗೆ ಎಂಟ್ರ್ ಆದಮೇಲೆ ಕೇಳಿದ್ರು ಎಷ್ಟು ಕ್ಯಾಶ್ ಕ್ಯಾರಿ ಮಾಡ್ತಿದ್ದೀರಾ ಅಂತ. ಸೊ ಸುಮಾರು ಕ್ಯಾರಿ ಮಾಡೋದು ಒಳ್ಳೆಯದು, ಯಾಕೆಂದರೆ ಸ್ಟೇಗೆಲ್ಲ ನೀವು ಕ್ಯಾಶೇ ಕೊಡಬೇಕಾಗತ್ತೆ. ರೆಸ್ಟೋರೆಂಟ್ಸಲ್ಲಿ ಅಲ್ಲಿ ಇಲ್ಲೆಲ್ಲ ಕಾರ್ಡ್ ಯೂಸ್ ಮಾಡ್ತಾರೆ, ಬಟ್ ಸ್ಟೇಗಂತೂ ಕ್ಯಾಶೇ ಆಲ್ಮೋಸ್ಟ್ ಎಲ್ಲ ಕಡೆ ಪ್ರಿಫರ್ ಮಾಡೋದು. ಇಲ್ಲಿಗೆ ಬಂದು ಏರ್ಪೋರ್ಟಲ್ಲೇ ಎಕ್ಸ್ಚೇಂಜ್ ಮಾಡಿಸ್ಬೇಡಿ, ಅಲ್ಲಿ ರೇಟ್ಸ್ ಅಷ್ಟು ಚೆನ್ನಾಗಿರಲಿಲ್ಲ. ಹೊರಗೆ ಬಂದು ಎಲ್ಲಾದರೂ ಸಿಟಿನಲ್ಲಿ ತೊಗೊಳೋದು ವಾಸಿ. ತಿಬ್ಲಿಸಿ, ಬಟುಮಿ ಅಂಥ ಕಡೆ ಎಲ್ಲ ತುಂಬ ಈಸಿಯಾಗಿ ನೀವು ಕನ್ವರ್ಟ್ ಮಾಡಿಸ್ಬೋದು. ರೋಡ್ಗೆ ಇರುತ್ತೆ. ನಾವು ಕನ್ವರ್ಟ್ ಮಾಡಿಸಿದ್ದು ರೀಕೋ ಅಂತ. ಅಲ್ಲಿ ಆಲ್ಮೋಸ್ಟ್ $1 2.7 ಲಾರಿ ಸಿಕ್ತು. ಆ್ಯಂಡ್ ಅದೇ ಎಕ್ಸ್ಚೇಂಜ್ ರೇಟ್ ಚೆನ್ನಾಗಿದೆ ಅನಿಸ್ತು. ನಾವು 4-5 ಕಡೆ ಕಂಪೇರ್ ಮಾಡಿಬಿಟ್ಟು ಅಲ್ಲಿ ತೊಗೊಂಡಿದ್ದು. ಇದಲ್ಲದೆ ನೀವು ಕಾರ್ಡು ಕ್ಯಾರಿ ಮಾಡೋದು ವಾಸಿ. ವೀಸಾ, ಮಾಸ್ಟರ್ ಕಾರ್ಡು, ಡೈನರ್ಸು ಅವೆಲ್ಲ ತುಂಬ ಇಲ್ಲಿ ಉಪಯೋಗ ಆಗುತ್ತೆ. ನೀವು ಯಾವುದೇ ಟ್ರಿಪ್ ಪ್ಲ್ಯಾನ್ ಮಾಡಬೇಕಾದ್ರೆ ಐಟನರಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಐಟನರಿ ಮಾಡ್ಕೊಳ್ಳೋದೇ ಕಷ್ಟ, ಅದು ಖಂಡಿತ ನಮ್ಗೆ ಅರ್ಥ ಆಗುತ್ತೆ ಅದೇನು ಪ್ರಾಬ್ಲಮ್ ಅಂತ. ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಬೇಕು ಅನ್ನೋದು ನೀವು ಡಿಸೈಡ್ ಮಾಡೋದು ತುಂಬ ಇಂಪಾರ್ಟೆಂಟು. ಒಂದು ದೇಶನ 5 ದಿನದಲ್ಲಿ ನೋಡ್ತೀನಿ ಅಥವಾ 1 ವಾರದಲ್ಲಿ ನೋಡ್ತೀನಿ, 10 ದಿನದಲ್ಲಿ ನೋಡ್ತೀನಿ ಅಂತ ಅಂದ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಬೇಕೋ ಅದ್ರ ಮೇಲ್ಗಡೆ ನೀವು ನಿಮ್ಮ ಐಟಿನರಿನ ಡಿಸೈಡ್ ಮಾಡ್ಕೋಬೇಕು. ಜಾರ್ಜಿಯಾ ದೇಶದಲ್ಲಿ ನಿಮ್ಗೆ ಎಲ್ಲ ಥರ ಎಕ್ಸ್ಪೀರಿಯನ್ಸು ಸಿಗುತ್ತೆ. ಇವ್ರ ಕಲ್ಚರ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಿರ್ಬೋದು, ಅಥವಾ ನೀವು ಅವ್ರ ಸಿಟಿಗಳು ನೋಡೋಕ್ಕಾಗಿರ್ಬೋದು, ಅವ್ರ ಹಿಸ್ಟ್ರಿ ತಿಳ್ಕೊಳಕ್ಕಾಗಿರ್ಬೋದು,
ಫುಡ್ ಎಕ್ಸ್ಪ್ಲೋರೇಷನ್ ಆಗಿರ್ಬೋದು, ಅಥವಾ ಇವೆಲ್ಲ ಯಾವುದು ಬೇಡ ಬರೀ ನೇಚರ್ ನೋಡ್ತೀವಿ ಅಂತಲೂ ಆಗಿರ್ಬೋದು, ಮತ್ತು ಇದೆಲ್ಲ ಯಾವುದೂ ಬೇಡ ನೀವು ಪಾರ್ಟಿ ಮಾಡ್ತೀನಿ ಬರೀ ಬೀಚ್ ಸೈಡ್ ಬೇಕು ಅಂತಂದ್ರೂ ನಿಮಗೆ ಜಾರ್ಜಿಯಾದಲ್ಲಿ ಎಲ್ಲ ಸಿಗುತ್ತೆ. ನಾವು ತಿಬ್ಲಿಸಿಲಿ 4 ನೈಟ್ಸ್ ಉಳ್ಕೊಂಡಿದ್ವಿ, ಕುಟೈಸಿಲಿ 2 ನೈಟ್ಸು, ಕಸ್ಗೆಬಿಲ್ 2 ನೈಟ್ಸು, ಮೆಸ್ಟಿಯಾದಲ್ಲಿ 3 ನೈಟ್ಸು, ಬಟುಮಿಲಿ 2 ನೈಟ್ಸ್ ಉಳ್ಕೊಂಡಿದ್ವಿ. ಸೊ ನಾವು ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೀರಿಯನ್ಸಸ್ಸು ಸ್ವಲ್ಪ ಬಂದಿದೆ ನಮಗೆ. ನೀವು ತಿಬ್ಲಿಸಿ ಕುಟೈಸಿಲಿ ಉಳ್ಕೊಂಡ್ರೆ ನಿಮಗೆ ಅಲ್ಲಿನ ಸಿಟಿಗಳು ಎಕ್ಸ್ಪ್ಲೋರ್ ಮಾಡ್ಬೋದು, ಅಲ್ಲಿಂದ ಡೇ ಟೂರ್ಸ್ ತೊಗೊಂಡು ಹೋಗಿ ಬರ್ಬೋದು. ಇಲ್ಲಿ ರಿಲಿಜಿಯಸ್ ಡೇ ಟೂರ್ಸ್ ಅಂತ ಮಾಡ್ತಾರೆ, ವೈನ್ ಡೇ ಟೂರ್ ಅಂತ ಮಾಡ್ತಾರೆ, ಅಥವಾ ಇವ್ರದ್ದು ಕೇವ್ ಎಕ್ಸ್ಪ್ಲೋರೇಷನ್ ಡೇ ಟೂರ್ಸ್ ಅಂತ ಮಾಡ್ತಾರೆ. ಅವೆಲ್ಲದು ನಿಮಗೆ 2 ಜಾಗದಿಂದ ಸಿಗುತ್ತೆ. ಕಸ್ಗೆಬಿ ಮತ್ತು ಮೆಸ್ಟಿಯಾದಲ್ಲಿ ನಿಮಗೆ ನೇಚರ್ಗೆ ಇಂಪಾರ್ಟೆನ್ಸ್ ಜಾಸ್ತಿ ಸಿಗುತ್ತೆ. ಬಿಲ್ಡಿಂಗ್ಸ್ಗಳು ಕಮ್ಮಿಯಾಗಿ ಬೆಟ್ಟಗಳು ಜಾಸ್ತಿ ಆಗುತ್ತೆ. ಒಂದಿನ ಹೈಕ್ ಆಗಿರ್ಬೋದು, ಅಥವಾ ಒಂದು 2-3 ದಿನದ ಮಲ್ಟಿ ಡೇ ಟ್ರೆಕ್ಸ್ ಆಗಿರ್ಬೋದು, ಅಥವಾ 1 ವಾರ ಟ್ರೆಕ್ ಆಗಿರ್ಬೋದು, ಇವೆಲ್ಲ ನಿಮಗೆ ಮೆಸ್ಟಿಯಾ ಮತ್ತು ಕಸ್ಗೆಬಿಲ್ ಸಿಗುತ್ತೆ. ಆ್ಯಂಡ್ ಬಟುಮಿಗೆ ಬಂದರೆ ಇಲ್ಲಿ ಬೀಚ್ ಸೈಡು, ಪಾರ್ಟಿ ವೈಬ್ಸು, ಕಸಿನೋಸು, ದೊಡ್ಡ ಬಿಲ್ಡಿಂಗ್ಸು, ಈ ಥರ ಎಲ್ಲ ಬೇರೆ ಥರ ಎಕ್ಸ್ಪೀರಿಯನ್ಸಸ್ ನಿಮಗೆ ಖಂಡಿತ ಸಿಗುತ್ತೆ. ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ನೀವು ಜಾರ್ಜಿಯಾ ಟ್ರಿಪ್ ಪ್ಲ್ಯಾನು ಆರಾಮಾಗಿ ಮಾಡ್ಕೋಬೋದು. ನಮ್ಗೆ ಏನೇನು ಎಕ್ಸ್ಪೀರಿಯನ್ಸ್ ಆಯಿತು, ಏನೇನು ನೋಡಿದ್ವಿ ನಾವು ಅನ್ನೋದೆಲ್ಲ ಡೀಟೇಲಾಗಿ ಮುಂದಿನ ವೀಡಿಯೋಸಲ್ಲಿ ನೋಡ್ತೀರಾ ನೀವು. ಸೊ ಅದನ್ನು ನೋಡಿಕೊಂಡು ನೀವು ನಿಮ್ಮ ಟ್ರಿಪ್ ಪ್ಲ್ಯಾನ್ ಮಾಡ್ಬೋದು. ಫೈನಲಿ ಬಜೆಟ್ ವಿಷಯಕ್ಕೆ ಬರೋಣ. ನಮ್ದು ಈ ಟ್ರಿಪ್ ಆಲ್ಮೋಸ್ಟ್ 2 ವೀಕ್ಸ್ ಟ್ರಿಪ್ ಆಗಿತ್ತು. ಫ್ಲೈಟ್ ಚಾರ್ಜಸ್ಸು ಟು ಆ್ಯಂಡ್ ಫ್ರೋ ಇಬ್ಬರಿಗೆ 95,000 ಆಯಿತು. ಮೊದಲೇ ಬುಕ್ ಮಾಡಿದ್ರೆ ಇನ್ನೂ ಕಮ್ಮಿಗೆ ಡೆಫಿನೆಟ್ಲಿ ಆಗುತ್ತೆ. ವೀಸಾ ಚಾರ್ಜಸ್ ಅಂತ ಅರೌಂಡ್ 6,000 ರುಪೀಸ್ ಆಯಿತು. ಟ್ರಾವೆಲ್ ಇನ್ಶೂರೆನ್ಸ್ 3,000 ಆಯಿತು. ನಾವು ಹೋಗಿರೋದು ಸ್ವಲ್ಪ ಪೀಕ್ ಟೈಮ್ ಟೂರಿಸ್ಟ್ ಟೈಮ್ ಆಗಿರೋದ್ರಿಂದ ಅಕಾಮಿಡೇಷನ್ಸು ನಮಗೆ 30,000 to 35,000 ಆಯಿತು. ಇನ್ನೂ ಕಮ್ಮಿಗೆ ಅದನ್ನು ವರ್ಕೌಟ್ ಮಾಡ್ಬೋದು ನೀವು, ಬಟ್ ಆದಷ್ಟು ನಾವು ಬಜೆಟ್ ಅಕಾಮಿಡೇಷನ್ಸೇ ಹುಡುಕಿದ್ದು, ಬಟ್ ಆದರೂ ನಮ್ಗೆ ಇಷ್ಟೊಂದು ಆಯ್ತದು. ಆ್ಯಂಡ್ ನೆಕ್ಸ್ಟ್ ಬರೋ ಖರ್ಚು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂದರೆ ಟ್ಯಾಕ್ಸಿ ಅಥವಾ ಟ್ರೈನ್ ಅಥವಾ ಬಸ್ಸು, ಇವೆಲ್ಲದನ್ನು ನೀವು ಲೆಕ್ಕಕ್ಕೆ ಇಟ್ಕೋಬೇಕು. ಅದು ನೀವು ಎಷ್ಟು ದಿನ ಇರ್ತೀರಾ, ಯಾವ ಥರ ನೀವು ಟ್ರಾವೆಲ್ ಮಾಡ್ತೀರಾ ಅನ್ನೋದು ಪ್ರಿಫರೆನ್ಸ್ ಮೇಲೆ ನಿಮ್ಗೆ ಆ ಬಜೆಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಬಟ್ ಇರೋದ್ರಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೊಂಡ್ರೆ ಅಥವಾ ಶೇರ್ ಟ್ಯಾಕ್ಸಿಸ್ ತೊಗೊಂಡ್ರೆ ತುಂಬ ಆರಾಮಾಗಿ ವರ್ಕೌಟ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಜಾಗಗಳಿಗೆ ಎಂಟ್ರಿ ಫೀಸ್ ಇದೆ. ಅದು ನೀವು ನಮ್ಮ ಮುಂದಿನ ವೀಡಿಯೋಸ್ಗಳಲ್ಲಿ ಪ್ರತಿ ಜಾಗದ್ದು ನಾವು ಹೇಳಿದ್ದೀವಿ ಎಷ್ಟು ಎಂಟ್ರಿ ಫೀಸ್ ಅಂತ. ಸೊ ನೀವು ಅದನ್ನು ಲೆಕ್ಕಕ್ಕೆ ತೊಗೋಬೇಕಾಗತ್ತೆ. ಆ್ಯಂಡ್ ಅಲ್ಲಿ ಅದು ಬಿಟ್ಟು ನೀವು ಡೇ ಟೂರ್ಸ್ ತೊಗೋತೀರಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಂತಂದರೆ ಅವರು ಆ ಟ್ರಾನ್ಸ್ಫರ್ಸ್ನೆಲ್ಲ ಇನ್ಕ್ಲೂಡ್ ಮಾಡ್ತಾರೆ. ಅದರಲ್ಲೂ ನಿಮ್ಮದು ಬಜೆಟ್ಟು ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಯಾರ ಜೊತೆ ಹೋಗಿದ್ವು ಅವ್ರದ್ದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀವಿ. ಅವ್ರ ವೆಬ್ಸೈಟ್ಗೆ ಹೋದರೆ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ ಎಷ್ಟಾಗುತ್ತೆ ಈ ಡೇ ಟೂರ್ಸ್ಗೆ ಅಂತ. ಆ್ಯಂಡ್ ಫೈನಲಿ ಎಲ್ಲ ಅಕೌಂಟ್ ಮಾಡಾದಮೇಲೆ ಕೊನೆಗೆ ನಮಗೆ ಅರೌಂಡ್ 1.8 to 2 lakhs ಆಗಿದೆ ಇಬ್ಬರಿಗೆ 2 ವಾರಕ್ಕೆ. ಸೊ ಇನ್ನೂ ಆರಾಮಾಗಿ ವರ್ಕೌಟ್ ಮಾಡ್ಬೋದು ಅನ್ಸುತ್ತೆ ನೀವು ಮೊದಲೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಆದಷ್ಟು ಡೀಟೇಲ್ಸ್ ಎಲ್ಲ ತಿಳಿಸಿದ್ದೀವಿ ಅಂತ ಅನ್ಕೋತೀವಿ. ಇನ್ನೂ ಡೀಟೇಲ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ರೆಸ್ಪಾಂಡ್ ಮಾಡ್ತೀವಿ ನಮಗೆ ಇರೋ ನಾಲೆಜಲ್ಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಕ್ಕೆ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಜಾರ್ಜಿಯಾದು, ಅದನ್ನು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.